ಒಂದು ಸಣ್ಣ ಕತೆ. ಆ ಒಂದು ಸಣ್ಣ ಕತೆ ಎಷ್ಟೊಂದು ಅದರಲ್ಲಿ ತಿಳುವಳಿಕೆ ಐತೆ ಅಂದರೆ, ಒಂದು ಸಣ್ಣ ಹೋಟೆಲ್ ಇರ್ತೈತಿ. ಸಣ್ಣ ಹೋಟೆಲ್ ಇರ್ತೈತಿ. ಆ ಹೋಟೆಲ್ನಾಗ ವಿಪರೀತ ಗದ್ದಲ ಯಾವಾಗಲೂ. ಜನ ಬರ್ತಿರ್ತಾರೆ ತಿಂತಿರ್ತಾರೆ. ಇಡ್ಲಿ ವಡೆ ಸಾಂಬಾರು ಅದು ಇದು ಎಲ್ಲ ತಿಂದು ಜನ ಹೋಗ್ತಾ ಇರ್ತಾರೆ. ಅದರಲ್ಲಿ ಆ ಗದ್ದಲದಾಗ ಒಬ್ಬ ಭಿಕ್ಷುಕ ಯಾರಿಗೂ ಗೊತ್ತಾಗಲ್ದಾಗ ಒಳಗೆ ಬಂದು ತನಗೇನು ಬೇಕು ಇಡ್ಲಿ ವಡೆ ತಿಂದು ಯಾರಿಗೂ ಗೊತ್ತಾಗಲ್ದಂಗೆ ಪಾರಾಗಿ ಹೋಗ್ತಿರ್ತಾನೆ. ಅವನು ಆ ಗದ್ದಲದಾಗನ ತಿಂದು ಹೋಗ್ತಿರ್ತಾನೆ. ಇದನ್ನು ನೋಡ್ಕೋತ ಇರ್ತಾನೆ ಒಬ್ಬ ಗಿರಾಕಿ. ಅವ ಮಾಲಕರಿಗೆ ಏನು ಹೇಳ್ತಾನೆ, ಮಾಲಕರ ಆ ಭಿಕ್ಷುಕ ದರ ನೋಡ್ತಾನೆ ರೀ, ಬರ್ತಾನೆ ರೀ, ಗದ್ದಲದಾಗ ಬಂದು ತಿಂದು ಹೋಗಿಬಿಡ್ತಾನು, ಬಿಲ್ಲ ಕೊಡಂಗಿಲ್ಲ. ಇರಲಿ ಬಿಡೋಪ್ಪ ತಿರ್ಲಿ ಬಿಡತ್ತಾರೆ. ಹಂಗಂಗೆ ರೀ, ನಾವು ಡೈಲಿ ಬಂದು ತಿಂದು ಹೋಗೋನು, ನೀವು ಸುಮ್ಮನೆ ಇರ್ತೀರಿ ಅಂತ ನಾವು ಗಿರಾಕಿ. ಅದಕ್ಕೆ ಮಾಲಕ್ ಒಂದು ಮಾತು ಹೇಳ್ತಾನೆ, ಬಿಟ್ಟನಂತ ಮಾತು. ನೋಡ್ರಿ, ಎಲ್ಲರೂ ನಿಮ್ಮಂಥವ್ರೆಲ್ಲ ಕಸ್ಟಮರ್ ಬರೋರು ಯಪ್ಪ ದೌಡ್ ತಿಂಡಿ ತಿಂದರೆ ಸಾಕು, ಗದ್ಲಿರಬಾರ್ದು, ಶಾಂತಿ ಇತ್ತಂದ್ರೆ ನಾಷ್ಟ ಚಲೋ ಆಕೈತೆ ಅಂತ ನೀವೆಲ್ಲ ಬರ್ತೀರಿ. ಆದ್ರೆ ಅವ್ನು ಹಂಗಿಲ್ಲ. ಅವ್ರ ಅಂಗಡಿಯಾಗ ವಿಪರೀತ ಗದ್ಲಿರಲಿ ದೇವ್ರೆ, ಆ ಗದ್ದಲದಾಗ ನಾನು ಒಂದಿಟ್ಟು ಏನಾರು ತಿಂದು ಪಾರಾಗಿ ಹೋಗಬೇಕು ಅಂತೇಳಿ ಡೈಲಿ ದೇವ್ರಿಗೆ ಬಿಡ್ಕೊತಿರ್ತಾನೆ. ಆ ಅಂಗಡಿಯಾಗ ಗದ್ಲಿರಲಿ, ಆಗ ಅಂಗಡಿಯಾಗ ಗದ್ಲಿರಲಿ ಅಂತ ಅವಂಗೆ ಬಿಡ್ಕೊತಾನ ಅಂತೇಳಿ ಇಷ್ಟು ನನ್ನ ಗದ್ದಲು ನಡೆದೈತಿ. ಅವ ಒಂದು ಸ್ವಲ್ಪ ತಿಂದು ಆದ್ರೆ ದೇವ್ರೇನು ನನಗೇನು ಕಮ್ಮಿ ಮಾಡೋಂಗಿಲ್ಲ ಅಂತಾನೆ. ಎಂಥ ದೊಡ್ಡ ವಿಚಾರ ಅಲ್ವಾ. ಅದು ನೋಡಕ್ಕೆ ಒಬ್ಬ ಭಿಕ್ಷುಕ ತಿಂದೋಗ್ಯಾನಂದ್ರೆ ನಾವು ಓಡ್ಕೋತೋಗಿ ಅವ್ನು ಹಿಡಿತಂದು ಇನ್ನೇ ಬರಬೇಡ ಅಂತ ತಾಕೀತು ಮಾಡ್ತೀವಿ. ಆದರೆ ಆ ಭಿಕ್ಷುಕ ಡೈಲಿ ಬಂದು ತಿಂದು ಹೋದರೂ ಕೂಡ ಆ ಓನರ್ ಏನದಲ್ಲ, ಆ ವಿಚಾರ ಮಾಡುವಂಥದಕ್ಕೆ ನಮಸ್ಕಾರ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತಿಳಿತಲ್ಲ.